ಮೀನರಾಶಿಯವರಿಗೆ ಭಾರಿ ಬದಲಾವಣೆ ಮೇ ತಿಂಗಳಲ್ಲಿ. ಮತ್ತು ತುಂಬ ರೀತಿಯಾದಂಥ ಒಂದು ಕಷ್ಟಗಳು, ಸಂಕಷ್ಟಗಳು, ಅಷ್ಟೇ ಅಪಾರ ಪ್ರಮಾಣವಾದಂಥ ಒಂದು ಹಣಕಾಸು ಎಲ್ಲವೂ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಗೊತ್ತಲ್ಲ, ಅದು ಯಾವ ರೀತಿ ಬರುತ್ತೆ, ಮೇ ತಿಂಗಳ ಭವಿಷ್ಯ ಹೇಗಿದೆ ಅಂತ, ಮತ್ತು ಏನು ಎಡವರು ತಡವರು ನೀವು ಎದುರಿಸಬೇಕಾಗುತ್ತೆ, ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ನೋಡಿ, ಮೀನರಾಶಿಯವ್ರಿಗಂತೂ ವಿಶೇಷವಾದಂಥ ಒಂದು ವಿಚಾರ ಏನು ಅಂತಂದರೆ, ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಬಂದಿದ್ದೀರ. ಈಗ ಶಾಂತಿಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಹುಡುಕ್ತಾ ಇದ್ದೀರಾ. ಗೊತ್ತಲ್ಲ, ಮತ್ತು ನಿಮ್ಮ ಭಾವನೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹೋದ ವರ್ಷ ಇದ್ದವರು ಈ ವರ್ಷ ಆಗಿಲ್ಲ. ಮತ್ತು ನೀವು ಎಷ್ಟು ಶ್ರಮ ಪಡ್ತಾ ಇದ್ದೀರಾ ಅಂತಂದರೆ, ನಿಮ್ಮ ದಾರಿ ಸುಗಮವಾಗೋದಕ್ಕೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದೀರಾ. ಗೊತ್ತಲ್ಲ, ಖಂಡಿತವಾಗ್ಲೂ ಕೂಡ ಅದು ಹಾಗೇ ಆಗುತ್ತೆ. ಮತ್ತು ಇನ್ನೊಂದಂದರೆ, ಜೀವನ ಹೇಗೆ ನಡೀತಾ ಅಂದರೆ ನಿಧಾನಗತಿಯಲ್ಲಿ, 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, ನಿಧಾನಕ್ಕೆ ನಡೀತಾ ಇದೆ. ಬಟ್ ಹೆಂಗೋ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಮತ್ತು ನಿಮ್ಮ ಈ ಮೀನರಾಶಿಯವ್ರಿಗೆ ಏನು ಅಂತಂದರೆ, ಸಾಕಷ್ಟು ಅವಮಾನಗಳನ್ನು, ನಿಂದನೆಗಳನ್ನು ಅನುಭವಿಸಿದ್ರೆ, ಏನಾದರೂ ಒಂದು ಸಾಧನೆ ಮಾಡಬೇಕು, ಎಲ್ಲರಿಗಿಂತ ವಿಭಿನ್ನವಾಗಿ ನಾನು ಕಾಣಿಸ್ಕೋಬೇಕು ಅಂತ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀರಾ. ಅದು ಸ್ವಲ್ಪ ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ಹೋಗ್ತಾ ಇದೆ. ಖಂಡಿತ ಅದು ಆಗತ್ತೆ. ನೀವು ಸ್ವಲ್ಪ ಪರಿಶ್ರಮವನ್ನು ಪಡಬೇಕು, ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಬೇಕು, ಭಗವಂತನ ಒಂದು ಆಶೀರ್ವಾದವೂ ಕೂಡ ಇರಬೇಕು. ಗೊತ್ತಾಗಿ ಇನ್ನೊಂದೇನಂತಂದರೆ, ಹಳೆಯ ವಿಚಾರಗಳನ್ನು ಮರಿಬೇಕು ಅಂತ ಸಾಕಷ್ಟು ಕಷ್ಟಗಳನ್ನು ಪಡ್ತಾ ಇದ್ದೀರಾ ನೀವು, ಆದರೆ ಮರೆಯೋದಕ್ಕೆ ಆಗ್ತಾ ಇಲ್ಲ. ಗೊತ್ತಲ್ಲ ಮೀನರಾಶಿಯವರಿಗೆ. ಮತ್ತು ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನಿಮ್ಮ ಕ್ರಿಯೇಟಿವಿಟಿ, ಥಿಂಕಿಂಗು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ, ಇನ್ನೂ ಆಗುತ್ತೆ. ನೀವು ಏನೇ ಒಂದು ಮಾಡಿದ್ರೂ ಕೂಡ ವಿಭಿನ್ನವಾಗಿ, ವಿಶೇಷವಾಗಿ, ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಮನಸ್ಥಿತಿ ಇದೆ. ನೀವು ಅದೇ ರೀತಿ ಮಾಡ್ತೀರಾ ಕೆಲಸ ಕಾರ್ಯಗಳಲ್ಲಿ. ಮತ್ತು ಕಡಿಮೆ ಶ್ರಮದಲ್ಲಿ, ಅಂದರೆ ಕಡಿಮೆ ಟೈಮಲ್ಲಿ ಮತ್ತು ಕಡಿಮೆ ಶ್ರಮದಲ್ಲಿ ಹೆಚ್ಚು ಆದಾಯವನ್ನು ಮೇ ತಿಂಗಳು ನೀವು ಪಡಿತೀರಾ. ಗೊತ್ತಲ್ಲ, ಜೊತೆಗೆ ಆಸ್ತಿಯ ವಿಚಾರದಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಗೊತ್ತಲ್ಲ, ಸಹೋದ್ಯೋಗಿಗಳು ತುಂಬ ಬೆಂಬಲವನ್ನು ಕೊಡ್ತಾರೆ, ಆದರೆ ಮನೆಯವರು ಬೆಂಬಲವನ್ನು ಕೊಡಲ್ಲ. ನೀನು ಮಾಡ್ತಿದ್ರೆ ಬೇಡ ಬಿಡು, ನೀನು ಮಾಡಬೇಡ ಅಂತ. ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ಮೇ ತಿಂಗಳಲ್ಲಿ ನಿಧಾನಗತಿ, ತುಂಬ ಮಂದಗತಿಯಲ್ಲಿ ಆಗ್ತಾ ಹೋಗುತ್ತೆ. ಮತ್ತು ಯಾವ ಒಂದು ದಿಕ್ಕು ತುಂಬ ಒಳ್ಳೆಯ ದಿಕ್ಕು ಅಂತಂದರೆ ಪೂರ್ವ ದಿಕ್ಕು ತುಂಬ ಒಳ್ಳೆಯ ದಿಕ್ಕು. ಯಾವ್ದಾದ್ರು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅಂದರೆ ಪೂರ್ವ ದಿಕ್ಕಿಗೆ 4 ಹೆಜ್ಜೆ ಇಟ್ಟು ನೀವೇನೇ ಕೆಲಸ ಕಾರ್ಯಗಳನ್ನು ಮಾಡೋದು ಕೂಡ ತುಂಬ ಚೆನ್ನಾಗಾಗುತ್ತೆ, ಅಚ್ಚುಕಟ್ಟಾಗಿ ಆಗುತ್ತೆ. ಮತ್ತು ಹಣಕಾಸಿನಲ್ಲಿ ನಿಧಾನವಾಗಿ ಹೋದ ತಿಂಗಳು ಆದಷ್ಟು ಕಷ್ಟ ಮತ್ತು ಸಮಸ್ಯೆ ಮತ್ತು ಖರ್ಚುಗಳು ಈ ತಿಂಗಳು ಆಗೋದಿಲ್ಲ. ಕಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅಷ್ಟು ಆಗೋದಿಲ್ಲ, ಸುಧಾರಣೆ ಕಾಣುತ್ತೆ. ಉಳಿತಾಯದ ಕಡೆಗೆ ನೀವು ಗಮನವನ್ನು ಕೊಡ್ತೀರಾ. ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾದ್ರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡು ಬಂದುಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ, ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ.
ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ ಎರಡು ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಅನಾಯಾಸವಾಗಿ ನಿಮಗೆ ಯಾವುದೋ ರೀತಿಯಿಂದ ದುಡ್ಡು ಬಂದು ಮಕ್ಕಳಿಗೆ ಫೀಸ್ ಕಟ್ಟುವಂಥದ್ದು ಅಥವಾ ಇನ್ಯಾವುದೋ ಒಂದು ಕಮಿಟ್ಮೆಂಟ್ಗೆ ನಿಮಗೆ ದುಡ್ಡು ಆಗುತ್ತೆ ನೋಡಿ. ಅನಾವಶ್ಯಕವಾದಂಥ ಒಂದು ಖರ್ಚನ್ನು ತಪ್ಪಿಸ್ಬೇಕು. ನೀವು ಬರುತ್ತೆ, ಖರ್ಚು ಬರುತ್ತೆ, ಬಟ್ ನೀವು ಅನಾವಶ್ಯಕವಾಗಿ ಅದು ಬೇಡ ಅಂತಂದು ಬಿಟ್ಬಿಡಬೇಕು. ಮತ್ತು ಸುರಕ್ಷಿತವಾದಂಥ ಒಂದು ಹೂಡಿಕೆಯನ್ನು ನೀವು ಮಾಡ್ತೀರಾ ಅದಲ್ಲ, ಒಂದು ಇನ್ಶೂರೆನ್ಸ್ ತೊಗೊಳ್ಳೋವಂಥದ್ದು ಅಥವಾ ಇನ್ಯಾವುದೋ ಒಂದು FD ಮಾಡೋವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ, ಚೆನ್ನಾಗಾಗುತ್ತೆ. ಮತ್ತು ಸಂಬಂಧಗಳು ಹೇಗಿರುತ್ತೆ ಅಂತಂದರೆ, ಒಂದು ನಿಮಗೆ ಬೇಕಾದಂಥ ವ್ಯಕ್ತಿಗಳ ಜೊತೆ ಆತ್ಮೀಯವಾಗಿ ಭಾವನಾತ್ಮಕವಾಗಿ ಸಂಬಂಧವನ್ನು ಹೊಂದುತ್ತೀರಾ ಅಂತಂದರೆ ತುಂಬ ಅವ್ರ ಜೊತೆ ಮಾತುಕತೆ, ಕಷ್ಟ ಸುಖ ಹಂಚ್ಕೊಳ್ಳೋವಂಥದ್ದು, ಅವ್ರ ಮನಸ್ಥಿತಿ ತಿಳ್ಕೊಳ್ಳೋವಂಥದ್ದು, ಅವ್ರಿಗೆ ಮನಸ್ಸಿಗೆ ಖುಷಿ ಕೊಡುವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ ಗೊತ್ತಲ್ಲ. ನಂಬಿಕೆ ಸಂಬಂಧವನ್ನು ಬಲಪಡಿಸುತ್ತೆ ಗೊತ್ತಲ್ಲ. ಮತ್ತು ಹಳೆಯ ನೋವುಗಳು ಈ ಸರಿ ಏನಂತಂದರೆ ಭಾವನಾತ್ಮಕವಾಗಿರೋದ್ರಿಂದ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ಇನ್ನು ಕುಟುಂಬದಲ್ಲಿ ಏನು ಅಂತಂದರೆ, ನಿಮ್ಮ ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳು ಮತ್ತು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಮನೆಯವರು ತಡೀತಾರೆ, ನಾನು ಆಗಲೇ ಹೇಳ್ದಂಗೆ. ಮತ್ತು ಅದು ಬಿಟ್ಟರೆ ಮಿಕ್ಕಿದು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ಮತ್ತು ಮೃದು ಸ್ವಭಾವದವರು ಎಲ್ಲರ ಒಂದು ಮನಸ್ಸನ್ನು, ಅಂದರೆ ನೀವು ಮೃದು ಸ್ವಭಾವದವರು ಆಗಿರುತ್ತೆ, ಎಲ್ಲರ ಒಂದು ಮನಸ್ಸನ್ನು ಗೆಲ್ತೀರ. ಮನೆಯವರೆಲ್ಲ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಮನೆಯವ್ರಿಗೆ ಖುಷಿ ಕೊಡ್ತೀರಾ. ಮತ್ತು ಮನೆಯಲ್ಲೊಂದು ಸಂತೋಷದ ಒಂದು ಘಟನೆ ನಡೀತಾ ಹೋಗುತ್ತೆ. ಯಾವುದೋ ಒಂದು ಖುಷಿ, ಒಂದು ಸಂದರ್ಭ, ಒಂದು ಫಂಕ್ಷನ್ ಆಗಿರ್ಬೋದು, ಪ್ರೋಗ್ರಾಮ್ ಆಗಿರ್ಬೋದು, ಏನೋ ಒಂದು ಖುಷಿಯಾಗಿರ್ತೀರ ಅದಲ್ಲ. ನಿಮ್ಮ ಮಾತಿಗೆ ಒಂದು ಗೌರವ ಸಿಗ್ತಾ ಹೋಗುತ್ತೆ ನಿಮ್ಮ ಮನೆಯವರಿಂದ. ಮತ್ತು ಆರೋಗ್ಯದ ಒಂದು ಪರಿಸ್ಥಿತಿ ಅಂತಂದರೆ, ಎಡಭಾಗದಲ್ಲಿ, ದೇಹದ ಎಡಭಾಗದಲ್ಲಿ ನಿಮಗೆ ಸ್ವಲ್ಪ ನೋವು ಕಾಣಿಸ್ಕೊಳ್ಳುತ್ತೆ. ಅದು ಬಿಟ್ಟು ಇನ್ನೇನು ತೊಂದರೆ ಇಲ್ಲ. ಸ್ವಲ್ಪ ಆಯಾಸ, ಸುಸ್ತು ಮತ್ತು ಬಿಸಿಲಿನ ಒಂದು ಬೇಗೆ, ಆದಷ್ಟು ಒಂದು 12 ಗಂಟೆ ಮೇಲೆ ನೀವು ಹೊರಗಡೆ ಹೋಗಿ 12 ಗಂಟೆಯಿಂದ 3 ಗಂಟೆವರೆಗೂ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿ. ಸ್ವಲ್ಪ ಜಾಸ್ತಿ ಮಜ್ಜಿಗೆ ಅಥವಾ ದ್ರವ ಪದಾರ್ಥಗಳನ್ನು, ಆಹಾರವನ್ನು ಸೇರಿ ಸ್ವಲ್ಪ ಅಜೀರ್ಣತೆ ಕಾಡುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಏನು ತೊಂದರೆ, ಚೆನ್ನಾಗಿದೆ, ಆರಾಮಾಗಿದೆ. ಮತ್ತು ಇನ್ನು ಶತ್ರುಬಾಧೆ ನಾವು ನೋಡೋದಾಯಿತು ಅಂತಂದರೆ, ಶತ್ರುಬಾಧೆ ಹೇಗಿದೆ ಅಂತಂದರೆ, ನೇರ ವಿರೋಧಿಗಳು ಕಡಿಮೆ ಈ ಸರಿ ಏನಾಗುತ್ತೆ ಅಂದರೆ ವಿರೋಧಿಗಳು ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನಿಮ್ಮ ಮೃದುತನವನ್ನು, ಒಳ್ಳೆಯತನವನ್ನು ಶತ್ರುಗಳು ಉಪಯೋಗಿಸ್ಕೋತಾರೆ ತಿಳ್ಕೊಳ್ಳಿ. ಮತ್ತು ಎಲ್ಲರನ್ನ ನೀವು ನಂಬಬೇಕಾದ ವಿಚಾರದ ಜಾಗೃತಿ ಇರಲಿ. ಎಲ್ಲರನ್ನೂ ಕೂಡ ಅಷ್ಟು ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ. ಮತ್ತು ಮಕ್ಕಳು ವಿಚಾರದಲ್ಲಿ ನೋಡೋತ್ತಿತ್ತಂದರೆ ಈ ಸ್ವಲ್ಪ ಗೊಂದಲ ಆಗುತ್ತೆ, ಯಾವ ಕೋರ್ಸಿಗೆ ಸೇರಿಸುವಂಥದ್ದು, ಎಲ್ಲಿಗೆ ಕಳಿಸುವಂಥದ್ದು. ಮಕ್ಕಳು ಓದಿದೆ ಒಂದು ಚಿಂತೆ ಆಗ್ಬಿಡುತ್ತೆ ಗೊತ್ತಲ್ಲ. ಮತ್ತು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ.
ದೂರದಿಂದಲೇ ಕೆಲವೊಂದಾರು ಜನ ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥ ಒಂದು ಪರಿಸ್ಥಿತಿ ಒದಗಿ ಬರುತ್ತೆ. ಮತ್ತು ಈ ಮೀನರಾಶಿಯವ್ರಿಗೆ ಈ ಅದೃಷ್ಟದ ಒಂದು ಬಣ್ಣ ಅಂತಂದರೆ ಕೇಸರಿ ಬಣ್ಣದ ವಸ್ತ್ರವನ್ನು ಧರಿಸ್ಕೊಳ್ಳಿ. ಅದರ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಾಗತ್ತೆ. ಮತ್ತು ಇವ್ರಿಗೆ ದೇವರಿಗೆ ಶಾಂತಿ ಮಾಡಬೇಕು ಅಂತ ಸುಗಂಧರಾಜದ ಹೂವಿನ ಹಾರವನ್ನು ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಣೆ ಮಾಡಿ, ಅವ್ರು ಕೊಡಿ, ಅವ್ರು ಹಾಕ್ತಾರೆ. ಮತ್ತು ಕಾಲಭೈರವನ ಒಂದು ಆರಾಧನೆ ಮಾಡಿ ನಿಮ್ಗೆ ಯಾವುದೇ ರೀತಿಯಂಥ ಸಂಕಷ್ಟಗಳಿದ್ರೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಕೂಗಾಡೋವಂಥದ್ದು, ಕಿರ್ಚಾಡೋದು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಭಾವಮೈದನಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಾ ಬರುತ್ತೆ, ಮನಸ್ತಾಪಗಳು ಉಂಟಾಗುತ್ತೆ. ನೀವು ನಿರ್ಧಾರ ತೆಗೆದುಕೊಳ್ಬೇಕಾಯ್ತು ಅಂತಂದರೆ ನೀವು ಹಿರಿಯ ವ್ಯಕ್ತಿಗಳನ್ನು ಕೇಳಿ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ನೀವು ಒಬ್ಬರೇ ಡಿಸಿಷನ್ ತಗೋತು ಅಂದರೆ ನೀವು ಎಡವುತ್ತೀರಾ ಅಂತಲ್ಲ. ಸಮಯಕ್ಕೆ ಸರಿಯಾದಂತಹ ಒಂದು ವಿಚಾರ, ಸಮಯಕ್ಕೆ ಸಂಬಂಧಂಥ ಡಿಸಿಷನ್ ತಗೋತಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಶಕ್ತಿ ವ್ಯರ್ಥ ಆಗೋದಿಲ್ಲ, ಗೊತ್ತಲ್ಲ. ಸಹನೆ ಇರಲಿ, ಯಶಸ್ಸು ಈ ತಿಂಗಳು ತುಂಬ ನೀವೇನೇ ಮಾಡಿದ್ರೂ ಕೂಡ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಯಾವುದೋ ಒಂದು ಪ್ರಮುಖವಾದಂಥ ಒಂದು 15ನೇ ತಾರೀಕು ಮೇಲೆ ಒಂದು ಪ್ರಮುಖವಾದಂಥ ಒಂದು ಘಟನೆ ನಡೆಯುತ್ತೆ. ಅದು ನಿಮ್ಮ ಇಂಪ್ರೂವ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಹೊಸ ವಿಚಾರವನ್ನು ತಿಳ್ಕೊತೀನಿ. ಇಷ್ಟು ದಿನ ನೀವು ನೋವು ಅನುಭವಿಸೋದನ್ನು ಈಗ ನೀವು ಅನುಭವಿಸೋದಿಲ್ಲ ಅಲ್ಲ, ಇದು ವಿಶೇಷವಾದಂಥ ಒಂದು ವಿಚಾರ. ಮತ್ತು ಇವಾಗೆ ಯಾವ ಸಮಸ್ಯೆಗಳು ಯಾವುದೋ ರೀತಿಯಲ್ಲಿ ಬರಬಾರ್ದು ಅಂತಂದರೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಇನ್ನೊಂದು ಸಂಕಲ್ಪವನ್ನು ಮಾಡಿಸ್ಬೇಕು ನೀವು ವಿಶೇಷವಾಗಿ ದೇವಸ್ಥಾನದಲ್ಲಾಗಲಿ, ಅಥವಾ ನಾನೇ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸ್ತು ಅಂತಂದರೆ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ. ಅದಕ್ಕೆ ಅಂತ ಒಂದು ಟೀಮ್ ಇದೆ, ಅವ್ರಿಗೆ ನಿಮ್ಮ ಹೆಸರುಗಳೆಲ್ಲ ಬರ್ಕೊಂಡು ಸಂಕಲ್ಪವನ್ನು ಮಾಡ್ತೀವಿ. ರೆಗ್ಯುಲರಾಗಿ ಪ್ರತಿನಿತ್ಯ ಒಂದು 15ರಿಂದ 20 ಜನ ನನಗೆ ಕಮೆಂಟ್ ಮಾಡಿ ಹೆಸರು ಕಳಿಸ್ತಾ ಇರ್ತಾರೆ. ಅವ್ರದ್ದೆಲ್ಲವೂ ಕೂಡ ನಮ್ಮದೊಂದು ಸಿಸ್ಟಮ್ ಇದೆ. ಆ ಸಿಸ್ಟಮಲ್ಲಿ ಅದು ಹೆಸರೆಲ್ಲ ತಗೊಟ್ಬಿಡುತ್ತೆ ಒಂದು ಇದರಲ್ಲಿ, ಅದಕ್ಕೊಂದು ಸಾಫ್ಟ್ವೇರ್ ಇದೆ. ಹಾಗಾಗಿ ಅವ್ರ ಹೆಸರುಗಳೆಲ್ಲ ಒಂದು ಮಂದಟ್ಟು ಮಾಡಿ ಅದನ್ನು ಚೀಟಿಲಿ ಬರೆದು ಅಥವಾ ಪ್ರಿಂಟೌಟ್ ತೊಗೊಂಡು ಅದಕ್ಕೆ ನಾವು ಪೂಜೆಯನ್ನು ಮಾಡಿ ಆರಾಧನೆ ಮಾಡಿ ಇವರೆಲ್ಲ ಸಮಸ್ಯೆಗಳು ಬಗೆಹರಿಲಿ ಅಂತ ನಾವು ಕೇಳು. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗೋಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಗೊತ್ತಲ್ಲ, ಈ ಮೀನರಾಶಿಯವರಿಗೆ ಈ ತಿಂಗಳು 70% ತುಂಬ ಚೆನ್ನಾಗಿದೆ. ಒಂದು 30% ಸ್ವಲ್ಪ ಸಮಸ್ಯೆಗಳು, ಲೇಟ್ ಆಗುವಂಥದ್ದು, ಸೋಮಾರಿತನ, ಆಲಸ್ಯ, ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಡರು ತೊಡರುಗಳೆಲ್ಲ ಕಾಣ್ಕೊಳುತ್ತೆ. ಅದು ಬಿಟ್ಟು ಇನ್ನೆಲ್ಲ ಚೆನ್ನಾಗಾಗುತ್ತೆ. ಮತ್ತು ನೀವು ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಾಗುತ್ತೆ. ದೇವ್ರ ಮುಂದೆ ಹಚ್ಚಿ ನೀವು ಈ ತಿಂಗಳು ಯಾವುದೇ ರೀತಿ ಸಮಸ್ಯೆಗೆ ಆಗಬಾರ್ದು ಅಂತ ಕೇಳ್ಕೊಳ್ಳಿ, ಗೊತ್ತಲ್ಲ. ಮತ್ತು ಹೆಸರು ಕಾಳನ್ನು ನೀವು ದಾನ ಕೊಡಿ. ಮತ್ತು ಶ್ರೀಂ ಬೀಜ ಮಂತ್ರವನ್ನು ಜಪ ಮಾಡಿ, ಶ್ರೀಂ 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 ಅಂತ. ಮತ್ತು ಕಾಗೆಗೆ ಊಟಕ್ಕೆ ಹಾಕಿ. ಮತ್ತು ಕಪ್ಪು ಬಣ್ಣವನ್ನು ಯಾವುದೇ ಕಾರಣಕ್ಕೂ ಧರಿಸಬೇಡಿ. ಕಪ್ಪು ಬಣ್ಣದ ವಸ್ತ್ರವನ್ನು ಈ ತಿಂಗಳು ಮೀನರಾಶಿಯವರು ಧರಿಸಬೇಡಿ. ಅದು ಬಿಟ್ಟರೆ ಎಲ್ಲ ಚೆನ್ನಾಗುತ್ತೆ. ಎಲ್ಲ ಪರಿಹಾರಗಳನ್ನು ಹೇಳಿದ್ದೀನಿ, ಇದನ್ನು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಮತ್ತು ಒಂದು ಶುಭ ಸಂಖ್ಯೆ ಅಲ್ಲ, ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ನಿಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಬರಲ್ಲ. ಮೀನರಾಶಿಯವರಿಗೆ ವಿಶೇಷವಾದಂಥ ಒಂದು ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ